ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆಲ್ಲರಿಗೂ ಗೊತ್ತಿದೆ, ಮುಂದೆ ಬರುವಂಥ ಭಾನುವಾರ ಅಂದರೆ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಮಹಾಶಿವರಾತ್ರಿ ಅಂದ್ರೇ ಸಿಕ್ಕಾಪಟ್ಟೆ ಹೈ ವೈಬ್ರೇಷನ್ಸ್ ಇದೆ ಯೂನಿವರ್ಸಲ್ಲಿ. ಯೂನಿವರ್ಸಲ್ಲಿ ಯಾವಾಗೆಲ್ಲ ಹೈ ವೈಬ್ರೇಷನ್ ಇರುತ್ತೆ, ನಾವೇನು ಮಾಡ್ತೀವಿ, ನಮ್ಮಲ್ಲಿ ಯಾವ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೋ, ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಚೆನ್ನಾಗಾಗುತ್ತೋ ಅದನ್ನು ಮಾಡಿಕೊಳ್ಳುವಂಥ ದಿನ ಅಲ್ವಾ. ನಾನು ಇಲ್ಲಿವರೆಗೂ ಅಮಾವಾಸ್ಯೆಗೆ, ಹುಣ್ಣಿಮೆಗೆ ನಿಮಗೆಲ್ಲ ಹೇಳ್ತಾ ಬಂದಿದ್ದೀನಿ. ಹಾಗಾಗಿ ನಿಮಗೂ ಗೊತ್ತೇ ಇರುತ್ತೆ ಈಗಾಗಲೇ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಿವರಾತ್ರಿ ಇರೋದ್ರಿಂದ ನೀವು ಇವತ್ತಿಂದಾನೇ ನೋಡಿದ್ರೆ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಸಿಕ್ಕಾಪಟ್ಟೆ ಹೈ ಆಗಿದೆ. ಹೇಗೆ ಗೊತ್ತಾಗುತ್ತೆ ನಿಮಗೆ ವೈಬ್ರೇಷನ್ ಹೈ ಆಗಿದೆ ಅಂತ? ನೀವು ತುಂಬ ಪಾಸಿಟಿವ್ ಆಗಿರೋರಾಗಿದ್ದಲ್ಲಿ ನಿಮ್ಮ ಎಮೋಷನ್ಸಲ್ಲಿ ಚೇಂಜ್ ಬರ್ತಾ ಇರುತ್ತೆ. ತುಂಬ ಪ್ರಶಾಂತವಾಗಿರ್ತೀರಾ, ಇನ್ನೂ ಮೆಡಿಟೇಷನ್ ಮಾಡಬೇಕು ಅನಿಸುತ್ತೆ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸುತ್ತೆ. ಇನ್ನೂ ಏನಾದರೂ ವೈಬ್ರೇಷನ್ನ ನಾವು ತಗೊಳ್ಳೋದಕ್ಕೆ ಇನ್ನೂ ಏನು ಮಾಡ್ಬೋದು, ಆ ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗೋದಕ್ಕೆ ಇನ್ನೂ ಏನು ಮಾಡಬಹುದು, ಈ ರೀತಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಯಾವಾಗಲೂ ಹೈ ವೈಬ್ರೇಷನ್ ಎಮೋಷನ್ಸಲ್ಲೇ ಇರ್ತೀವಿ. ಯಾರ್ಯಾರು ನೆಗೆಟಿವ್ ವೈಬ್ರೇಷನ್ಸಲ್ಲಿರ್ತಾರೋ, ನೆಗೆಟಿವ್ ಎಮೋಷನ್ಸಲ್ಲಿರ್ತಾರೋ, ಕೋಪ, ದುಃಖ, ಭಯ, ಬೇಜಾರು, ನೋವು, ಕನ್ಫ್ಯೂಷನ್ಸು, ಟೆನ್ಷನ್ಸು, ಈ ಥರ ಎಮೋಷನ್ಸ್ ಇಲ್ಲಿರೋರಿಗೆ ಅದೇ ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆಂದರೆ ವೈಬ್ರೇಷನ್ ಹೈ ಆಗಿದೆಯಲ್ಲ, ನಮ್ಮಲ್ಲಿ ಯಾವ ವೈಬ್ರೇಷನ್ ಇದೆ ಅದೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಶಿವರಾತ್ರಿಯ ಪವರನ್ನು ನಾವು ತಗೊಳ್ಳೋಣ. ನಾವೆಲ್ಲರೂ ಜಾಗರಣೆ ಮಾಡೋಣ, ಉಪವಾಸ ಮಾಡೋಣ. ಹೆದರ್ಕೊಂಡ್ರ? ಜಾಗರಣೆ ಉಪವಾಸ ಹೇಗಪ್ಪ ಮಾಡೋದು ಅಂತ. ಈಗ ಇರೋ ಎಲ್ಲರಿಗೂ ಆರೋಗ್ಯದ ಸಮಸ್ಯೆಗಳಲ್ಲಿ ಜಾಗರಣೆ ಉಪವಾಸ ಅಂದ್ರೇ ತುಂಬ ಕಷ್ಟ ಅಲ್ವಾ. ಸೊ ನಾನು ನೀವು ಕಷ್ಟಪಡದೇ ಇರೋ ರೀತಿ ಸುಲಭವಾದ ಪದ್ಧತಿಯಲ್ಲಿ ಹೇಳ್ತೀನಿ. ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಮಾಹಿತಿ ನಿಮ್ಮ ಬಂಧು ಮಿತ್ರರಿಗೆ, ಯಾರಿಗೆ ಈ ಮಾಹಿತಿ ಯೂಸ್ಫುಲ್ ಅಂತ ಅನಿಸುತ್ತೋ ಅವ್ರಿಗೂ ಇದನ್ನು ಶೇರ್ ಮಾಡಿ. ಓಕೆ, ಈಗ ನಾವು ಹುಟ್ಟಿರೋದೇ ಮತ್ತೆ ಮತ್ತೆ ಒಂದು ಜನ್ಮ ತಾಳಿ ಬರ್ತಾ ಇದ್ದೀವಿ ಅಂದರೆ ಯಾಕೆ? ನಮ್ಮ ದೇಹದಲ್ಲಿರುವಂಥ ಈ ಆತ್ಮ ಮತ್ತೆ ಹುಟ್ಟಿ ಬಂದು ಈಗ ಈ ಜನ್ಮದಲ್ಲಿ ನಮಗೆ ಈ ಅವತಾರನ ಕೊಟ್ಟಿದೆ, ಈ ದೇಹನ ಕೊಟ್ಟಿದೆ, ಈ ಜೀವನನ ಕೊಟ್ಟಿದೆ. ಯಾಕೆ ಕೊಟ್ಟಿದೆ ಅಂದರೆ, ಹಿಂದಿನ ಜನ್ಮಗಳಲ್ಲಿ ಯಾವುದೋ ಒಂದು ನಾಲೆಡ್ಜು, ಯಾವುದೋ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ಹಲವಾರು ಕ್ಷೇತ್ರಗಳಲ್ಲಿ ಇನ್ನೂ ನಾವು ನಾಲೆಡ್ಜನ್ನು ಬೆಳೆಸ್ಕೋಬೇಕು. ನಾವು ಮಾಡಿದಂತಹ ಪಾಪ ಕರ್ಮಗಳನ್ನು ನಾವು ಇಲ್ಲಿಗೆ ವಿಮುಕ್ತರನ್ನಾಗಿ ಮಾಡಿಕೊಂಡು ನಮ್ಮ ಜ್ಞಾನನ ಹೆಚ್ಚಿಸ್ಕೋಬೇಕು ಅಂತಾನೆ ಮತ್ತೆ ಮತ್ತೆ ಆತ್ಮ ಇನ್ನೊಂದು ಜನ್ಮ ಅಂತ ಬರ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಈ ಜನ್ಮದಲ್ಲಿ ನಮ್ಮ ದೇಹದಲ್ಲಿರೋ ಆತ್ಮ ಈ ಜನ್ಮನ ನಮಗೆ ಕೊಟ್ಟಿದೆಯಲ್ವಾ. ಸೊ ನಾವೇನು ಮಾಡೋಣ? ನಮ್ಮಲ್ಲಿ ಇನ್ನೂ ಯಾವ ತರಹದ ಚೇಂಜನ್ನು ಮಾಡ್ಕೋಬೇಕೋ ಆ ಥರ ಚೇಂಜ್ ಮಾಡಿಕೊಂಡು, ಆಮೇಲೆ ನಾವು ಇನ್ನೂ ಯಾವ ಥರ ಜ್ಞಾನನ ಬೆಳೆಸ್ಕೋಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೀವು ಈಶ್ವರನ ಲಿಂಗನ ನೋಡಿದ್ರೆ ಆ ಲಿಂಗದ ಮೇಲೆ ನೀರು ಒಂದೊಂದು ತೊಟ್ಟಾಗೇ ಬೀಳ್ತಾ ಇರುತ್ತೆ ಲಿಂಗದ ಮೇಲೆ ಅಲ್ವಾ. ಯಾಕೆ ಗೊತ್ತಾ? ಒಂದೊಂದು ತೊಟ್ಟು ಹೇಗೆ ಅಂದರೆ, ನಾವು ಜ್ಞಾನನ ನಮ್ಮ ಈ ಮೇಲೆ ಸಹಸ್ರಾರ ಚಕ್ರದಿಂದ ನಾವು ನಮ್ಮ ದೇಹದೊಳಗೆ ತಗೊಳ್ತಾ ಇದ್ದೀವಿ ಅನ್ನೋದಕ್ಕೆ ಸಂಕೇತ. ಹಾಗಾಗಿ ನಾವು ಈ ಅಜ್ಞಾನದಲ್ಲೇ ಇದ್ದೀವಿ. ಈ ಅಜ್ಞಾನದಿಂದ ನಾವು ಜಾಗರಣೆ ಮಾಡಿ ಜ್ಞಾನದ ಪ್ರಪಂಚಕ್ಕೆ ಕಾಲಿಡೋಣ ಈ ಶಿವರಾತ್ರಿಯಿಂದ. ಏನಂತೀರಾ ಸ್ನೇಹಿತರೆ? ಸೊ ನೀವು ನನ್ನ ಜೊತೆ ಜಾಗರಣೆ ಉಪವಾಸ ಮಾಡ್ತೀರಾ ಅಲ್ವಾ? ಮಾಡೋ ಹಾಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತಾರೆ ಅಂತ. ಸೊ ಈಗ ನಾವು ಇಡೀ ರಾತ್ರಿ ಎದ್ದು ಆಮೇಲೆ ಮಾರನೇ ದಿನದಿಂದ ಮತ್ತೆ ಅದೇ ನೆಗೆಟಿವಿಟಿ, ಅದೇ ನೆಗೆಟಿವ್ ಎಮೋಷನ್ಸ್, ಅದೇ ನೆಗೆಟಿವ್ ಥಾಟ್ಸಲ್ಲಿ ಬದುಕಿದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ನಾವು ಯಾವ ರೀತಿಯಾದ ಜಾಗರಣೆ ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಇನ್ನೂ ನಾವು ಬದಲಾಗಬೇಕು ಅಂದರೆ, ನಮ್ಮ ಅಜ್ಞಾನದಿಂದ ಹೊರಗೆ ಬಂದು ಜ್ಞಾನದ ಪ್ರಪಂಚಕ್ಕೆ ಕಾಲಿಡಬೇಕು ಅಂದರೆ ನಮ್ಮಲ್ಲಿ ಯಾವ ಥರದ ಬದಲಾವಣೆಯನ್ನು ಮಾಡ್ಕೋಬೇಕು. ಈಗ ನಿಮಗೇ ಗೊತ್ತು, ನೀವೇನು, ನಿಮ್ಮಲ್ಲಿ ಯಾವ ಥರದ ಎಮೋಷನ್ಸ್ ಬರ್ತಾ ಇದೆ, ಯಾವ ಥರ ಥಾಟ್ಸ್ ಬರ್ತಾ ಇದೆ, ಅದನ್ನು ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಯಾರು ಇನ್ನೊಬ್ಬರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಗೊತ್ತಿರೋದ್ರಿಂದ ನಿಮ್ಮಲ್ಲಿ ಯಾವ ಥರ ಚೇಂಜ್ ಮಾಡ್ಕೋತೀರಾ ಬರ್ಕೊಳ್ಳಿ.
ಈಗ ಏನಾಗಿದ್ದೀರಾ, ಯಾರಾದರೂ ಒಂದು ಮಾತು ಅಂದಿದ ತಕ್ಷಣ ನಿಮ್ಮಲ್ಲಿ ಯಾವ ಇಮೋಷನ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನಿಮಗೆ ಕೋಪ ಬಂದ್ಬಿಡುತ್ತೆ, ಫಸ್ಟು ದುಃಖ ಆಗುತ್ತೆ, ಭಯ ಆಗುತ್ತೆ, ನೋವಾಗುತ್ತೆ, ಅಥವಾ ಜಲಸ್ ಫೀಲ್ ಆಗ್ತೀರಾ ಇನ್ನೊಬ್ಬರನ್ನ ನೋಡಿದಾಗ, ಅಥವಾ ಪ್ರತಿ ಒಂದಕ್ಕೂ ನಿರಾಸೆ ಫೀಲ್ ಆಗ್ತಿರ್ತೀರಾ. ಈ ತರಹದ ಎಮೋಷನ್ಸ್ ನಿಮ್ಮಲ್ಲಿದ್ದಾಗ ಆ ಡಿವೈನ್ ಎನರ್ಜಿ ಅನ್ನೋದು ನಿಮ್ಮ ದೇಹದೊಳಗೆ ಹೇಗೆ ಬರುತ್ತೆ? ಡಿವೈನ್ ಎನರ್ಜಿ ನಿಮ್ಮ ಒಳಗೆ ಬರಲಿಲ್ಲ ಅಂದರೆ ಹೇಗೆ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತೀರಾ ಅಲ್ವಾ? ಸೊ ಬರ್ಕೊಳ್ಳಿ, ನಿಮ್ಮಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮಲ್ಲಿ ಯಾವ ಎಮೋಷನ್ ಹೊರಗಡೆ ಬರ್ತಾ ಇದೆ, ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀರಾ ಅನ್ನುವಂಥದ್ದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಂದ ನಿಮ್ಮಲ್ಲಿ ಯಾವ ಥರದ ಎಮೋಷನ್ಸ್ ಇದೆ ಅದನ್ನೆಲ್ಲ ಬರ್ಕೊಂಡು ಅದನ್ನು ಸುಟ್ಟು ಫ್ಲಶ್ ಮಾಡಿ. ಸೊ ಇಲ್ಲಿಗೆ ನಾವು ನಮ್ಮಲ್ಲಿರುವಂಥ ನೆಗೆಟಿವಿಟಿನ ತೆಗೆದು ಹಾಕ್ತಾ ಇದ್ದೀವಿ. ಅದೇ ಕ್ಷಣದಿಂದ ಜ್ಞಾನನ ಹೆಚ್ಚಿಸ್ಕೋಬೇಕು. ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲೇ ನೀವು ಜ್ಞಾನನ ಹೆಚ್ಚಿಸ್ಕೊಳ್ಳಿ. ಸಮಯ ಸಿಕ್ಕಿದ್ರೆ ಸಾಕು, ಏನು ಮಾಡ್ತೀವಿ ಎಲ್ಲರೂ, ಫೋನ್ ತಗೊಳ್ತೀವಿ, ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಏನು ನೋಡ್ತಾ ಇದ್ದೀವಿ, ಯಾಕೆ ನೋಡ್ತಾ ಇದ್ದೀವಿ ಅನ್ನೋ ಒಂದು ಕ್ಲಾರಿಟಿ ಕೂಡ ನಮಗಿರಲ್ಲ. ಅದೇ ಟೈಮ್ನಲ್ಲೇ ನಿಮ್ಮ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಇಂಟ್ರೆಸ್ಟ್ ಯಾವುದರಲ್ಲಿದೆ, ನಿಮ್ಮ ಹಾಬೀಸ್ ಏನು, ಅದರ ಬಗ್ಗೆ ಇನ್ನಷ್ಟು ಜ್ಞಾನನ ಬೆಳೆಸ್ಕೊಳ್ಳಿ. ಆ ಬೆಳೆಸ್ಕೊಂಡಿರೋ ಜ್ಞಾನನ ಉಪಯೋಗಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಈ ಒಂದು ಜ್ಞಾನೋದಯ ಅನ್ನೋ ಒಂದು ಜಾಗರಣೆನ ಮಾಡೋಣ ನಾವು ಈ ಶಿವರಾತ್ರಿಯಿಂದ. ಭಾನುವಾರದವರೆಗೆ ನಿಮ್ಮಲ್ಲಿ ಯಾವ ರೀತಿಯಾದ ಬದಲಾವಣೆ ಮಾಡ್ಕೋತೀರಾ ಅಂತ ಯೋಚನೆ ಮಾಡ್ಕೊಳ್ಳಿ. ಆ ಭಾನುವಾರ ಶಿವರಾತ್ರಿ ಸ್ಟಾರ್ಟ್ ಆದ ದಿನದಿಂದ ನೀವು ಅಳವಡಿಸ್ಕೊಳ್ಳಿ ಅದನ್ನು ಜೀವನದಲ್ಲಿ. ನಿಮಗೆ ನೀವೇ ಒಂದು ಮಿಲಿಟ್ರಿ ಆಫೀಸರ್ ಥರ ಇರಬೇಕು. ಯಾವಾಗೆಲ್ಲ ಮತ್ತೆ ಹಳೆ ಪ್ಯಾಟರ್ನ್ಗೆ ಹೋಗ್ತಾ ಇದ್ದೀರೋ ಆಗ ಇಲ್ಲ, ಸ್ಟಾಪ್ ಮಾಡು, ಮತ್ತೆ ಈ ಥರ ರಿಯಾಕ್ಟ್ ಮಾಡಬೇಡ, ರೆಸ್ಪಾಂಡ್ ಮಾಡಬೇಡ ಅಂತ ನಿಮ್ಮನ್ನು ನೀವು ಸ್ಟಾಪ್ ಮಾಡಿ, ಮತ್ತೆ ನಿಮ್ಮಲ್ಲಿ ನೀವು ಅದನ್ನು ಆ ಬಂದಿರೋ ಇಮೋಷನ್ನ ಹೇಗೆ ರಿಲೀಸ್ ಮಾಡ್ತೀರಾ. ನಾನು ಈಗಾಗಲೇ ಎಷ್ಟೊಂದು ವಿಡಿಯೋಸಲ್ಲಿ ಹೇಳಿದ್ದೀನಿ ನಿಮ್ಮಲ್ಲಿ ಬರುವಂಥ ನೆಗೆಟಿವ್ ಎಮೋಷನ್ಸನ್ನು ಹೇಗೆ ರಿಲೀಸ್ ಮಾಡಬೇಕು ಅಂತ. ಆ ರೀತಿ ರಿಲೀಸ್ ಮಾಡಿಕೊಂಡು ಮತ್ತೆ ನೀವು ಜ್ಞಾನೋದಯ ಅನ್ನುವ ಆ ಪ್ರಪಂಚಕ್ಕೆ ಬನ್ನಿ, ಜ್ಞಾನನ ಹೆಚ್ಚು ಮಾಡಿಕೊಳ್ಳೋ ಆ ಪ್ರಪಂಚಕ್ಕೆ ಬನ್ನಿ. ಅದಕ್ಕೆ ನೀವು ಫಸ್ಟ್ ನಿಮ್ಮ ಎನರ್ಜಿ ಯಾವಾಗಲೂ ಕಾಮ್ ಆಗಿರಬೇಕಲ್ವಾ. ಸೊ ಹಾಗಾಗಿ ಈ ಒಂದು ಜಾಗರಣೆನ ಮಾಡಿ. ಇನ್ನು ಉಪವಾಸ, ಯಾವ ರೀತಿ ಉಪವಾಸ ಮಾಡ್ತೀರಾ? ಹೊಟ್ಟೆಗೆ ನೀವು ಊಟ ಮಾಡದೇ ಇರೋದು ಉಪವಾಸ ಅಲ್ಲ. ನೀವು ಹೊಟ್ಟೆ ತುಂಬ ಊಟ ಮಾಡಿ, ಸಾತ್ವಿಕ ಆಹಾರ ತಗೊಳ್ಳಿ, ನಿಮ್ಮ ಎನರ್ಜಿ ಫ್ಲೋ ಚೆನ್ನಾಗಿರುತ್ತೆ. ಆ ಥರ ಸಾತ್ವಿಕ ಆಹಾರ ತಗೊಂಡು ಅದರ ಜೊತೆಗೆ ಯಾವ ಒಂದು ನೆಗೆಟಿವ್ ಆಲೋಚನೆ ಇಲ್ಲಿ ಬರದೇ ಇರೋ ಥರ ನೋಡ್ಕೊಳ್ಳಿ. ಅದು ನೀವು ಮಾಡುವಂಥ ಉಪವಾಸ. ಆದರೆ ನಾವು ಮನುಷ್ಯರು ಎಷ್ಟೇ ನಾವು ಬೇಡ ಅಂದ್ರೂ ಬರುತ್ತೆ, ಥಾಟ್ಸ್ ಬರುತ್ತೆ, ಫೀಲಿಂಗ್ಸು, ಇಮೋಷನ್ಸ್ ಎಲ್ಲ ಬರುತ್ತೆ. ಆದರೆ ಅದು ಬಂದಾಗ ಇದು ನೆಗೆಟಿವ್ ಆಗಿದೆ, ಇದು ನನ್ನ ಜೀವನಕ್ಕೆ, ನನ್ನ ದೇಹಕ್ಕೆ, ನನ್ನ ಆರೋಗ್ಯಕ್ಕೆ, ನನ್ನ ಕುಟುಂಬಕ್ಕೆ ಯಾವುದಕ್ಕೂ ಇದು ಕೆಲಸಕ್ಕೆ ಬರಲ್ಲ. ಹಾಗಾಗಿ ಇದನ್ನು ನಾನೀಗ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮ್ಮಲ್ಲಿ ಬರೋ ಥಾಟ್ಸನ್ನು, ಎಮೋಷನ್ನ ಅಕ್ಸೆಪ್ಟ್ ಮಾಡಿ, ಸ್ವೀಕರಿಸಿ. ಪರವಾಗಿಲ್ಲ, ಇಟ್ಸ್ ಓಕೆ, ಮನುಷ್ಯರಂದಮೇಲೆ ಈ ಥರದ ಥಾಟ್ಸು ಮತ್ತು ಎಮೋಷನ್ಸ್ ಎಲ್ಲ ಬರೋದು ಸಹಜ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ರಿಲೀಸ್ ಮಾಡಿ. ಹೇಗೆ ರಿಲೀಸ್ ಮಾಡ್ತೀರಾ? ಇದೆಲ್ಲ ನಾನು 11 ದಿನದ ಸೆಲ್ಫ್ ಲವ್ ವರ್ಕ್ಶಾಪಲ್ಲಿ ಈ ಥರದ ಮಾಹಿತಿ ಎಲ್ಲ ತುಂಬ ಕೊಡ್ತಾ ಇದ್ದೀನಿ. ಸೊ ನಿಮಗೂ ಸೆಲ್ಫ್ ಲವ್ ವರ್ಕ್ಶಾಪ್ ಬೇಕು ಅಂತ ಅನಿಸಿದ್ರೆ ಬನ್ನಿ, ಆ ರೆಕಾರ್ಡಿಂಗ್ಸ್ ಎಲ್ಲ ಸಿಗುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಕೂಡ ನೀವು ಅಟೆಂಡ್ ಆಗಬಹುದು. ಸೊ ನೀವು ಈಗ ನಿಮ್ಮಲ್ಲಿ ಬಂದಿರೋ ಎಮೋಷನ್ಸನ್ನು ರಿಲೀಸ್ ಮಾಡ್ಕೋಬೇಕು ಅಂದರೆ, ಯಾರಿಗೆಲ್ಲ EFT ಗೊತ್ತಿದೆಯೋ EFT ಟ್ಯಾಪಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಮತ್ತು ಇಲ್ಲಿ ಐಬ್ರೋಸ್ ಹತ್ರ, ಕಣ್ಣಿನ ಪಕ್ಕದಲ್ಲಿ ಎಲ್ಲೆಲ್ಲಿ ಮೈಗ್ರೇನ್ ಪಾಯಿಂಟ್ಸ್ ಇದೆಯೋ ನಮ್ಮ ದೇಹದಲ್ಲಿ ಅಲ್ಲಿ ಟ್ಯಾಪ್ ಮಾಡ್ತಾ ನಮ್ಮಿಂದ ಆ ಎಮೋಷನ್ನ ರಿಲೀಸ್ ಮಾಡೋದು. ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣಲ್ಲೇ ನೀವು ನೋಡ್ತಾ ಹೇಳ್ಕೊಳ್ಳಿ, ಈ ಹಿಂದೆ ನೀವು ಎಂತೆಂಥ ಪರಿಸ್ಥಿತಿಗಳನ್ನು ದಾಟಿ ಬಂದಿದ್ದೀರಾ, ಆ ಪರಿಸ್ಥಿತಿಗಳನ್ನು ದಾಟಿ ಬಂದಾಗ ಎಷ್ಟು ಕೂಲಾಗಿ ಪ್ರಶಾಂತವಾಗಿ ಹೇಗೆ ನಿಭಾಯಿಸಿದ್ರಿ ಆ ಪರಿಸ್ಥಿತಿನ. ಅಂಥ ಪರಿಸ್ಥಿತಿ ಯಾವುದೋ ಕೆಲವು ಇದ್ದೇ ಇರುತ್ತೆ ನಿಮ್ಮ ಜೀವನದಲ್ಲಿ. ಅದನ್ನು ನೆನಪು ಮಾಡಿಕೊಂಡು ನಿಮ್ಮ ಕಣ್ಣಲ್ಲೇ ನೀವು ನೋಡ್ತಾ ಹೇಳ್ಕೊಳ್ಳಿ, ಅಂಥ ಪರಿಸ್ಥಿತಿನೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ಯಾ, ಈಗ ಯಾಕೆ ಈ ಥರ ರೆಸ್ಪಾಂಡ್ ಮಾಡ್ತಾ ಇದೆಯಾ, ಬೇಡ, ಅದನ್ನು ಲೆಟ್ ಗೋ ಮಾಡು, ರಿಲೀಸ್ ಮಾಡು ಅಂತ ಹೇಳಿ. ಆಗೇನಾಗುತ್ತೆ, ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಕಣ್ಣಲ್ಲೇ ನೀವು ನೋಡಿಕೊಂಡು ಹೇಳಿದಾಗ ನಿಮ್ಮ ಆತ್ಮದಿಂದ, ಅಂದರೆ ನಿಮ್ಮಿಂದ ಆ ನೆಗೆಟಿವ್ ಎಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ.
ಸೊ ಈ ಥರದ ಉಪವಾಸನ ಮಾಡೋಣ. ಇದು ನಾವು ಅವತ್ತು ಒಂದಿನ ಜಾಗರಣೆ ಮಾಡಿ ಒಂದಿನ ಉಪವಾಸ ಮಾಡಿ ಮತ್ತೆ ಮಾರನೇ ದಿನದಿಂದ ಹಳೆ ಪ್ಯಾಟರ್ನ್ಗೆ ಹೋಗೋದಲ್ಲ. ಆ ಶಿವರಾತ್ರಿಯಿಂದ ಸ್ಟಾರ್ಟ್ ಮಾಡಿ ಎಂಟೈರ್ ಲೈಫ್ ಮಾಡೋಣ ಈ ರೀತಿಯಾದ ಜಾಗರಣೆ ಮತ್ತು ಉಪವಾಸ. ಏನಂತೀರಾ? ಯಾರೆಲ್ಲ ಮಾಡ್ತೀರಾ ನೋಡೋಣ. ಎಷ್ಟು ಜನ ಮಾಡ್ತಾರೆ ನನ್ನ ಜೊತೆ ಈ ಜಾಗರಣೆ ಮತ್ತು ಉಪವಾಸನ ಕಾಮೆಂಟಲ್ಲಿ ನೋಡಿ ತಿಳ್ಕೊಳ್ಳೋಣ. ಸೊ ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ವೈಬ್ರೇಷನ್ ಹೈ ಆಗುತ್ತೆ. ಮೆಡಿಟೇಷನ್ಸ್ ಮಾಡಿ ಆ ಡಿವೈನ್ ಎನರ್ಜಿನ ಪವರನ್ನು ನೀವು ಕನೆಕ್ಟ್ ಆಗಿ ಆ ಡಿವೈನ್ ಎನರ್ಜಿ ಜೊತೆ ಆಗ ನನಗಿದು ಬೇಕು ಅಂತ ನೀವು ಕೇಳೋಕ್ಕಿಂತ ಮುಂಚೆ ನಿಮಗೆ ಸಿಕ್ಕಿರುತ್ತೆ. ಸೊ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿ ಒಬ್ಬರಿಗೂ ನನ್ನ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.